ಟೈಮ್ ಕರೆಕ್ಟಾಗೆ ನೈಟ್ 12 ಕಾಲಾಗೈತೆ. ನಿದ್ದೆ ಬರಲಿಲ್ಲ. ಏನಕ್ಕೆ ನಿದ್ದೆ ಬರಲಿಲ್ಲ ಅಂತಂದರೆ ಯಾಕೆ ಯಾಕೆ ನನಗೆ ನೈಟ್ ಟೈಮೇ ಜಾಸ್ತಿ ಇನ್ಸ್ಪಿರೇಷನ್ ಆಗೋದು, ಮತ್ತು ನನ್ನ ಡ್ರೀಮ್ಸ್ ಎಲ್ಲ ಇವಾಗಲೇ ಕಣ್ಮುಂದೆ ಬರೋದು. ಮತ್ತು ನೈಟ್ 11-12 ಗಂಟೆ ಒಳಗಡೆ ನಿದ್ದೆ ಬರಲಿಲ್ಲ ಅಂತಂದರೆ ಕೈಲಿ ದುಡ್ಡಿರಲ್ಲ. ಆದರೆ ದುಡ್ಡಿದ್ರೆ ಏನೇನು ಮಾಡ್ಬೋದು ಅಂತ ಕೂತ್ಕೊಂಡು ಸ್ಕೆಚ್ ಆಗ್ತಾ ಇರ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ ನನಗೂ ಸೋಷಿಯಲ್ ಮೀಡಿಯಾದಲ್ಲಿ ನೇಮು ಫೇಮು ಮಾಡಬೇಕು ಅಂತ ತುಂಬ ಆಸೆ ಐತೆ. ಬಟ್ ನೈಟ್ ಇರೋ ಇನ್ಸ್ಪಿರೇಷನ್ ನನಗೆ ಬೆಳಗ್ಗೆ ಇರಲ್ಲ. ಅದೇ ನನ್ನ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಈಗ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಎಲ್ಲ ನೋಡಿ ಇನ್ಸ್ಪೈರ್ ಆಗಿರ್ತೀನಿ. ಉದಾಹರಣೆಗೆ ಡಾಕ್ಟರ್ ಬ್ರೋ, ಈ ಬ್ಲಡ್ ಲೈನ್ ಟೀಮು, ಇವ್ರನ್ನೆಲ್ಲ ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ. ನಾನು ಈ ಥರ ಎಲ್ಲ ಮಾಡಬೇಕು ಅಂತ. ಆದರೆ ಬೆಳಗ್ಗೆ ಎದ್ರೆ ಅದೇ ರಾಗ, ಅದೇ ಹಾಡು, ಅದೇ ಕೆಲಸ ಅಂತ ಹೋಗ್ಬಿಡ್ತೀನಿ. ಇದೇ ನನ್ನ ಟೆನ್ಷನ್ ಆಗ್ಬಿಟ್ಟೈತೆ. ವಯಸ್ಸಿಂದನೂ ನನಗೊಂದು ಆಸೆ, ಈ ರೋಡಲ್ಲಿ ಹಿಂಗೆಲ್ಲಾದರೂ ಓಡಾಡ್ತಾ ಇರಬೇಕಾದ್ರೆ ಮೇಲ್ಗಡೆಯಿಂದ ಏರೋಪ್ಲೇನಿಂದ ಯಾರಾದರೂ ಒಂದು ಲಕ್ಷಾನುಗಟ್ಟಲೆ ದುಡ್ಡು ಬಿಸಾಕ್ಬಿಡ್ಬೇಕು, ಇಲ್ಲ ರೋಡ್ ಸೈಡ್ ಹೋಗ್ತಾ ಇರಬೇಕಾದ್ರೆ ದುಡ್ಡಿನ ಸೂಟ್ ಕೇಸ್ ಸಿಕ್ಬಿಡ್ಬೇಕು, ವೆರಿ ಇಂಟ್ರೆಸ್ಟಿಂಗ್. ಎಲ್ಲಾರ ರೋಡಲ್ಲಿ ಒಂದಷ್ಟು ದುಡ್ಡು ಸಿಕ್ಬಿಡ್ಬೇಕು. ಈ ಥರ ಎಲ್ಲ ಆಸೆ ಐತೆ ಇರ್ತದೆ. ಆದರೆ ಬಡ್ಡಿ ಮಗಂದು ಇದುವರೆಗೂ ಅದು ನಿಜನೇ ಆಗಲಿಲ್ಲ. ನನಗೆ ಇನ್ನೊಂದು ಸಣ್ಣ ಆಸೆ ಐತೆ. ನಮ್ಮೂರಲ್ಲಿ ಒಂದೊಳ್ಳೆ ಡೂಪ್ಲೆಕ್ಸ್ ಮನೆ ಕಟ್ಟಬೇಕು, ಒಂದೊಳ್ಳೆ ಲಕ್ಸುರಿ ಕಾರ್ ತಗೋಬೇಕು, ನಮ್ಮ ಅಪ್ಪಂಗೆ ಒಂದೊಳ್ಳೆ ಸ್ಕೂಟಿ ಕೊಡಿಸ್ಬೇಕು. ಅಪ್ಪ ಅಮ್ಮ ಇಬ್ಬರು ಯಾವುದೇ ಸಾಲ ಟೆನ್ಷನ್ ಇಲ್ಲದೆ ಆರಾಮಾಗೆ ಓಡಾಡ್ಕೊಂಡು ಚೆನ್ನಾಗಿರಬೇಕು. ಸದ್ಯಕ್ಕಿಷ್ಟ ಆದರೆ ಸಾಕು ನನಗೆ.